ಹೌದು ಸರ್. ಉತ್ಪಾದನೆ ಮಾಡಿ ಎಲ್ಲ ಕೇಂದ್ರಗಳು ಸಪ್ಲೈ ಮಾಡ್ತೀವಿ. ಓಕೆ ಸರ್. ಇಲ್ಲಿ ಮರಿಗಳನ್ನು ಸಾಕವ್ರಿಗೆ ಮೀನು ಸಾಕಾಣಿಕೆ ಮಾಡೋರು ಹಾಂ ಉತ್ಪಾದನೆ ಮಾಡಿ ಹಾಂ ಸರ್ ಬೇರೆ ಕಡೆ ಸಾಕೋದಕ್ಕೆ ಕೊಡ್ತೀರಾ. ಆಮೇಲೆ ಇಲ್ಲಿ ತರಬೇತಿ ಕೂಡ ಆಯೋಜನೆ ಮಾಡ್ತೀರಾ? ತರಬೇತಿ ಕೇಂದ್ರ ಇದು. ಹಾಂ ಹಾಂ ತರಬೇತಿಗಳಿಂದ ಥ್ಯಾಂಕ್ ಯು ಸರ್. ಹಾಂ ಅಮ್ಮ ಹೇಳಿ, ಈ ಒಂದು ಸಸ್ಯ ಕ್ಷೇತ್ರದಲ್ಲಿ ಯಾವ್ಯಾವ ವೆರೈಟಿ ಗಿಡಗಳನ್ನ ನೀವು ಸಾಕ್ತಾ ಇದ್ದೀರಾ? ಈಗ ಸದ್ಯಕ್ಕೆ ಯಾವುದಿದೆ ಸ್ವಲ್ಪ ಹೇಳಿ. ಹಾಂ 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 ತುರ್ಕ್ಬೇವು ಅಲ್ವಾ? ಹಾಂ ಹಾಂ ಮಹಾಗನಿ ಆ ಕಡೆ ಅಲ್ವಾ? ಮಹಾಗನಿ ಹಾಂ ಸಂಪಿಗೆ ಹಾಂ ಓಕೆ. ರಕ್ತಚಂದನ ಕೂಡ ಇಲ್ಲಿ ಇದು ಮಾಡ್ತಾ ಇದ್ದೀರಾ? ಆಮೇಲೆ ಇಲ್ಲಿ ಗಿಡಗಳನ್ನ ಯಾರಾದರೂ ಬಂದು ರೈತರು ಕೇಳಿದ್ರೆ ಕೊಡ್ತೀರಾ? ರೈತರು ರಕ್ತಚಂದನೂ ಕೊಡ್ತೀರಾ? ಶ್ರೀಗಂಧ ಹೌದಾ? ಅದಕ್ಕೆ ಏನಾರು ಅಗ್ರಿಮೆಂಟ್ ಮಾಡ್ಕೋಬೇಕಾ ಶ್ರೀಗಂಧಕ್ಕೆ? ಹೌದಾ? ಅದಕ್ಕೆ ಸಹಾಯಧನ ಏನಾರು ಕೊಡ್ತಾರಾ ವರ್ಷಕ್ಕೆ ಹಿಂಗೆ ಅದು ಸಾಕಕ್ಕೆ? ಹೌದಾ? ಹ್ಞೂ ಆಮೇಲೆ ಆ ಕಡೆ ಹಾಕಿದ್ರಲ್ಲ ಅದು ಸಾಗುನಿ. ಆಮೇಲೆ ನಿಂಬೆ ಗಿಡಗಳು ಇದೆ ಅನ್ಸುತ್ತೆ ಅಲ್ವಾ? ಹೌದಾ? ಹ್ಞೂ ನಿಂಬೆ ಗಿಡಗಳೆಲ್ಲ ಕಸಿ ಮಾಡಿರೋದಾ? ಕಸಿ ಮಾಡಿರೋದ ನಿಂಬೆ ಗಿಡಗಳು? ಇಲ್ಲಿ ಯಾವುದು ಕಸಿ ಗಿಡಗಳು ಹಣ್ಣಂದು? ಹಾಂ ಹಾಂ ಹ್ಞೂ 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 ಓಕೆ. ಹೊಂಗೆ ಗಿಡ ಹಾಂ ರೈಟ್.